ನಮಸ್ತೆ ಸ್ನೇಹಿತರೆ, ಈ ದಿನ ನಾವು ಸಿರಿಗನ್ನಡ ಸಂಪಿಗೆ ಕವಿ ಎಂದೇ ಖ್ಯಾತರಾಗಿರುವ ಚಂದ್ರಶೇಖರ ಕಂಬಾರರವರ ಬಗ್ಗೆ ತಿಳಿದುಕೊಳ್ಳೋಣ. ಇವರು ಹುಟ್ಟಿದ್ದು 1937ರ ಜನವರಿ 2ರಂದು ಬೆಳಗಾವಿ ಜಿಲ್ಲೆಯ ಗೋಡಗೇರಿ ಎಂಬಲ್ಲಿ ಜನಿಸಿದರು. ಇವರ ತಾಯಿ ಚೆನ್ನಮ್ಮ, ತಂದೆ ಬಸವಣ್ಣಪ್ಪ ಗೋಕಾಕ್. ಬೆಳಗಾವಿ ಮತ್ತು ಧಾರವಾಡದಲ್ಲಿ ಇವರ ವಿದ್ಯಾಭ್ಯಾಸ ನಡೆಯಿತು. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಇವರು MA ಮತ್ತು PhD ಪದವಿಗಳನ್ನು ಗಳಿಸಿದರು. 1968ರಿಂದ 69ರ ಅವಧಿಯಲ್ಲಿ 1 ವರ್ಷದ ಮಟ್ಟಿಗೆ ಅಮೆರಿಕಾದ ಚಿಕಾಗೋ ವಿಶ್ವವಿದ್ಯಾನಿಲಯದಲ್ಲಿ ಫುಲ್ಬ್ರೈಟ್ ವಿದ್ವಾಂಸರಾಗಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಬೆಂಗಳೂರಿಗೆ ವಾಪಸ್ ಬಂದು 1971ರಿಂದ 91ರವರೆಗೆ 2 ದಶಕಗಳ ಕಾಲ ಉಪನ್ಯಾಸಕರಾಗಿ, ರೀಡರ್ ಆಗಿ ಅಪಾರ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯ ಸೆಲೆಯಾದರು. ಕನ್ನಡ ವಿಶ್ವವಿದ್ಯಾನಿಲಯದ ಮೊಟ್ಟಮೊದಲ ಕುಲಪತಿಯಾಗಿ ವಿಶ್ವವಿದ್ಯಾನಿಲಯಕ್ಕೆ ದೇಶಿ ನೆಲೆಯ ಅಡಿಪಾಯ ಹಾಕಿದರು. ಇವರು ವಿವಿಧ ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಸಂಘ-ಸಂಸ್ಥೆಗಳಲ್ಲಿ ಸದಸ್ಯರಾಗಿ, ಅಧ್ಯಕ್ಷರಾಗಿ ಗಣನೀಯ ಸೇವೆ ಸಲ್ಲಿಸಿದ್ದಾರೆ. 1983ರಿಂದ 86ರವರೆಗೆ ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ, ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿ, ಮೈಸೂರಿನ ರಂಗಾಯಣದ ಸದಸ್ಯರಾಗಿ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಹಾಗೂ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಚಂದ್ರಶೇಖರ ಕಂಬಾರರವರು ಬರೆದಿರುವ ಪ್ರಮುಖ ನಾಟಕಗಳು ಬೆಂಬತ್ತಿದ ಕಣ್ಣು, ಚಾಳೇಶ, ಜೋಕುಮಾರಸ್ವಾಮಿ, ಸಂಗ್ಯಾಬಾಳ್ಯ, ಜೈ ಸಿದ್ದನಾಯಕ, ಕಾಡು ಕುದುರೆ, ಸಿರಿಸಂಪಿಗೆ ಇತ್ಯಾದಿ. ಇವರ ಪ್ರಮುಖ ಕಾದಂಬರಿಗಳು ಅಣ್ಣ ತಂಗಿ, ಕರಿಮಾಯಿ, GK ಮಾಸ್ತರರ ಪ್ರಣಯ ಪ್ರಸಂಗ, ಸಿಂಗಾರವ್ವ ಮತ್ತು ಅರಮನೆ ಹಾಗೂ ಶಿಖರ ಸೂರ್ಯ. ಇವರ ಪ್ರಮುಖ ಕಾವ್ಯಗಳು ಚಕೋರಿ, ಬೆಳ್ಳಿ ಮೀನು, ಸಾವಿರದ ನೆರಳು, ಅಕ್ಕಕ್ಕೂ ಹಾಡುಗಳೇ ಇತ್ಯಾದಿ. ಕಂಬಾರರ ಬರವಣಿಗೆ ಆರಂಭವಾದದ್ದು 1960ರ ದಶಕದ ಆರಂಭದಲ್ಲಿ. ಅವರು ಜಗತ್ತನ್ನು ನೋಡುವುದು ಶಿವಪುರದ ಮೂಲಕ. ಗ್ರಾಮ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ಪುಟ್ಟ ಹಳ್ಳಿ ಶಿವಪುರ. ವಸಾಹತುವಿಗೆ, ಆಧುನಿಕತೆಗೆ ಪ್ರತಿರೋಧವಾಗಿ ಶಿವಪುರ ನಿಲ್ಲುತ್ತದೆ. ಕಂಬಾರರ ಒಟ್ಟು ಕೃತಿಗಳನ್ನು ನೋಡಿದಾಗ ಅವರು ಬದುಕಿನ ಹಲವಾರು ಸಮಸ್ಯೆಗಳನ್ನು, ಪ್ರಶ್ನೆಗಳನ್ನು ಶೋಧಿಸುತ್ತಲೇ ಅಖಂಡತೆಯ ಕಡೆಗೆ, ಪೂರ್ಣತೆಯ ಕಡೆಗೆ ತುಡಿಯುವಂತೆ ಕಾಣುತ್ತದೆ. ಸಿರಿಸಂಪಿಗೆ ಮತ್ತು ಚಕೋರಿಯಂತಹ ಕೃತಿಗಳಲ್ಲಿ ಖಂಡವಾಗಿರುವುದರಿಂದ, ಸೀಳಾಗಿರುವುದರಿಂದ ಆಗುವ ಅನಾಹುತಗಳನ್ನು, ದುರಂತಗಳನ್ನು ಮನಗಾಣುತ್ತೇವೆ. ಸಿರಿಸಂಪಿಗೆಯಲ್ಲಿ ಕೊನೆಯಲ್ಲಿ ಶಿವನಾಗ ಸಿರಿಸಂಪಿಗೆಗೆ ಮುಂದೆ ತನ್ನ ಮಗ ಸೀಳಾಗದಂತೆ ನೋಡಿಕೋ ಎಂದು ಬಿನ್ನವಿಸುತ್ತಾನೆ. ಉತ್ತರ ಕರ್ನಾಟಕದ ಗ್ರಾಮೀಣ ಭಾಗದ ಭಾಷಾ ಶೈಲಿ ಕಂಬಾರರ ಕೃತಿಗಳ ತಾಜಾತನವನ್ನು ಉಳಿಸಿ ಸತ್ವವನ್ನು ಹೆಚ್ಚಿಸಿದೆ. ಕೃತಿಗಳ ಸವಿರುಚಿ ಮತ್ತು ಅನುಭವ ಅನನ್ಯವಾದುದು. ಕಂಬಾರರ ಸಾಹಿತ್ಯ ಸಾಧನೆಗಾಗಿ ಹಲವಾರು ಪ್ರಶಸ್ತಿ, ಪುರಸ್ಕಾರಗಳು ಲಭಿಸಿವೆ. 5 ಕೃತಿಗಳಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸಿರಿಸಂಪಿಗೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜೋಕುಮಾರಸ್ವಾಮಿಗೆ ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿ, ಜೈ ಸಿದ್ದನಾಯಕಗೆ ವರ್ಧಮಾನ ಪ್ರಶಸ್ತಿ, ಸಾವಿರದ ನೆರಳುಗೆ ಆಶಾನ್ ಪ್ರಶಸ್ತಿ ಲಭಿಸಿವೆ. ಆಂಧ್ರಪ್ರದೇಶದ ಸರ್ಕಾರವು ಅತ್ಯುತ್ತಮ ಕವಿ ಪ್ರಶಸ್ತಿಯನ್ನು, ನವದೆಹಲಿ ನಾಟಕ ಅಕಾಡೆಮಿ ಶ್ರೇಷ್ಠ ನಾಟಕಕಾರ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಕರ್ನಾಟಕ ಸರ್ಕಾರವು ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಅದೇ ರೀತಿ ಅನೇಕ ಸಂಘ-ಸಂಸ್ಥೆಗಳು ಕಂಬಾರರ ಸಾಧನೆಯನ್ನು ಗುರುತಿಸಿ ಸನ್ಮಾನಿಸಿವೆ. ಸಾಹಿತ್ಯ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಚಲನಚಿತ್ರ ಕ್ಷೇತ್ರದಲ್ಲೂ ತಮ್ಮ ಛಾಪು ಮೂಡಿಸಿದ್ದಾರೆ. 2 ಸಾಕ್ಷ್ಯಚಿತ್ರಗಳನ್ನು ತಯಾರಿಸಿ ಅವುಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಹಾಗೂ 5 ಸಿನಿಮಾಗಳ ತಯಾರಿಕೆಯಲ್ಲಿ ನೆರವಾಗಿದ್ದಾರೆ. ಉತ್ತಮ ನಿರ್ದೇಶಕರಾಗಿ, ಸಂಭಾಷಣಾಕಾರರಾಗಿ, ಕಥೆಗಾರರಾಗಿ, ಸಂಗೀತ ನಿರ್ದೇಶಕರಾಗಿ ಹಲವು ಸ್ತರಗಳಲ್ಲಿ ಕಾರ್ಯನಿರ್ವಹಿಸಿ ಪ್ರಶಸ್ತಿ, ಸನ್ಮಾನಗಳನ್ನು ಪಡೆದಿದ್ದಾರೆ. ಇವರ ಕಾಡು ಕುದುರೆ ನಾಟಕವು 1975ರಲ್ಲಿ ಭಾರತೀಯ ಪನೋರಮಾ ಪ್ರವೇಶಿಸಿ ಉತ್ತಮ ಹಿನ್ನೆಲೆ ಗಾಯನಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆಯಿತು. ಇವೆಲ್ಲಕ್ಕೂ ಕಿರೀಟಪ್ರಾಯವಾಗಿ 2010-11ನೇ ಸಾಲಿನಲ್ಲಿ ಸಮಗ್ರ ಸಾಹಿತ್ಯಕ್ಕಾಗಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಇದರಿಂದ ಕನ್ನಡದ ಹಿರಿಮೆ ಹೆಚ್ಚಾಯಿತು.
ಇದಿಷ್ಟು ಸಿರಿಗನ್ನಡ ಸಂಪಿಗೆಯ ಕವಿ ಎಂದೇ ಖ್ಯಾತರಾಗಿರುವಂತಹ ಚಂದ್ರಶೇಖರ ಕಂಬಾರರವರ ಬಗೆಗಿನ ವಿಶೇಷ ಮಾಹಿತಿಯಾಗಿತ್ತು. ಇನ್ನಷ್ಟು ಹೆಚ್ಚಿನ ಹೊಸ ವಿಷಯಗಳನ್ನು ತಿಳಿಯಲು ನಮ್ಮ ಚಾನಲನ್ನು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.